ನಾವೇನು ಮಾಡಿಲ್ಲ, ನಮಗೇನು ಗೊತ್ತಿಲ್ಲ, ನಮ್ಮ ತಪ್ಪೇ ಇಲ್ಲ ಅಂತ ಹೇಳ್ತಾ ಇದ್ದ ಶಾಸಕ ದದ್ದಲ್ ಎಸ್ಕೇಪ್. ಯಾವಾಗ ಇಡಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡಿತೋ ಈ ವಿಚಾರ ಗೊತ್ತಾಗಿಯೋ ಅಥವಾ ನಿನ್ನೆ ಮೊನ್ನೆ 2 ದಿನ ನಿರಂತರವಾಗಿ ನಡೆದ ಡ್ರಿಲ್ನ ಭಯದಿಂದಲೋ ಇವತ್ತು ಬೆಳ್ಳಂಬೆಳಗ್ಗೆ ದದ್ದಲ್ ನಾಪತ್ತೆ. ಇಡಿ ನೋಟಿಸ್ ಕೊಟ್ಟಿದ್ದು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಸೂಚನೆಯನ್ನ ಕೂಡ ರವಾನೆ ಮಾಡಲಾಗಿತ್ತು. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ದದ್ದಲ್ ಎಸ್ಕೇಪ್ ಆಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ, ತಮ್ಮ ಪಾತ್ರ ಇಲ್ಲ ಅನ್ನೋದಾದ್ರೆ ವಿಚಾರಣೆಯ ಭಯ ಯಾಕೆ? ಇಡಿ ಅಧಿಕಾರಿಗಳ ಮುಂದೆ ನಿಲ್ಲುವ ಭಯ ಯಾಕೆ? ದದ್ದಲ್ ಅವರು ಎಸ್ಕೇಪ್ ಆಗಿದ್ದಾರೆ, ಅವರಿಗೆ ಹುಡುಕಾಟ ಮಾಡುವ ಪ್ರಯತ್ನ ಕೂಡ ಮುಂದೆ ಆಗುವ ಸಾಧ್ಯತೆ. ಮತ್ತೊಂದು ಕಡೆಯಲ್ಲಿ ಇಡಿ ಇಕ್ಕಳದಲ್ಲಿ ಸಿಲುಕಿದ್ದಾರೆ ಮಾಜಿ ಸಚಿವ ಹಾಲಿ ಶಾಸಕ ಬಿ ನಾಗೇಂದ್ರ. ಇಡಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ದದ್ದಲ್ ಅವರು. ಇದನ್ನು ಅಧಿಕೃತವಾಗಿ ಇಡಿ ಅಧಿಕಾರಿಗಳನ್ನೇ ತಿಳಿಸಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ದದ್ದಲ್, ಆದರೆ ಸನ್ಮಾನ್ಯ ಶಾಸಕರಾದ ದದ್ದಲ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ದದ್ದಲ್ ಎಸ್ಕೇಪ್. ವಿಚಾರಣೆಗೆ ಹೆದರಿ ನಾಪತ್ತೆಯಾದ್ರ ದದ್ದಲ್ ಅವರು. ದದ್ದಲ್ರನ್ನ ವಿಚಾರಣೆಗೆ ಕರೆದಿತ್ತು ಇಡಿ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನು ನಾವು ಗಮನಿಸಿದ್ವಿ. ನಾವು ಇಂಟರ್ನಲ್ ಆಗಿ ಸಮಿತಿಯನ್ನ ಕರೆದು ವಿಚಾರಣೆಯನ್ನ ನಡೆಸಿದ್ವಿ. ಇನ್ಫ್ಯಾಕ್ಟ್ ಇಬ್ಬರೂ ಶಾಸಕರನ್ನ ಕರೆದು ವಿಚಾರಣೆಯನ್ನ ನಡೆಸಿದ್ವಿ. ಇಬ್ರು ಹೇಳ್ಬಿಟ್ಟಿದ್ದಾರೆ, ನಮಗೂ ಈ ಹಗರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವರಿಬ್ರು ತಪ್ಪೇ ಮಾಡಿಲ್ಲ, ಕ್ಲೀನ್ ಚಿಟ್ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಉತ್ತರ ಕೊಡಬೇಕು. ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಎಸ್ಕೇಪ್ ಆದ್ರು ದದ್ದಲ್ ಅವರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆವರೆಗೂ ಸಮರ್ಥನೆ ಮಾಡ್ಕೊಂಡು ಮಾತನಾಡ್ತಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೂ ಇದಕ್ಕೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ, ಅಧಿಕಾರಿಗಳ ಮಟ್ಟದಲ್ಲಾಗಿದೆ, ಬ್ಯಾಂಕ್ನ ಮಟ್ಟದಲ್ಲಾಗಿದೆ. ಅಧಿಕಾರಿಗಳ ಮಟ್ಟದಲ್ಲಿ, ಬ್ಯಾಂಕ್ನ ಮಟ್ಟದಲ್ಲಿ ಆಗಿದ್ರೆ ಹಗರಣ, ನಿಮ್ಮ ಪಕ್ಷದ ಶಾಸಕರು ಎಸ್ಕೇಪ್ ಆಗಿರೋದು ಯಾಕೆ? ತಲೆಮರೆಸ್ಕೊಂಡಿರೋದು ಯಾಕೆ? ವಿಚಾರಣೆಯಿಂದ ತಪ್ಪಿಸ್ಕೊಳ್ತಿರೋದು ಯಾಕೆ? ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಇವತ್ತು ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ? ಎಸ್ಕೇಪ್ ಆಗಿರುವ ದದ್ದಲ್ ಅವರನ್ನ, ನಾಪತ್ತೆಯಾಗಿರುವ ದದ್ದಲ್ ಅವರ ಈ ನಡೆಯನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ನಡೆ ನುಡಿ ಈ ವಾಲ್ಮೀಕಿ ಹಗರಣದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ. ದದ್ದಲ್ ಇಡಿ ಅಧಿಕಾರಿಗಳು ದದ್ದಲ್ ನಿವಾಸಕ್ಕೆ ಬಂದ ಸಂದರ್ಭದಲ್ಲಿ ಅವ್ರು ಇಲ್ಲ ಅನ್ನೋದು ಗೊತ್ತಾಗಿದೆ. ಮನೆಯಲ್ಲಿ ಹಲವು ದಾಖಲೆಗಳು ಪತ್ತೆಯಾಗಿತ್ತು. 2 ದಿನ ಕಂಟಿನ್ಯೂಸ್ ಆಗಿ 35 ಗಂಟೆಗಳ ಕಾಲ ದದ್ದಲ್ ಅವರ ನಿವಾಸದಲ್ಲಿ ಶೋಧ ಕಾರ್ಯವನ್ನ ನಡೆಸಿದ್ರು, ವಿಚಾರಣೆಗೆ ಒಳಪಡಿಸಿದ್ರು ಇಡಿ ಅಧಿಕಾರಿಗಳು. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇವತ್ತು ಬಂದು ನೋಡಿದಾಗ ದದ್ದಲ್ ಅವರ ಮನೆಯಲ್ಲಿ ಅವರಿಲ್ಲ ಅನ್ನೋದು ಗೊತ್ತಾಗಿದೆ. ಒಂದ್ ಕಡೆ ನಾಗೇಂದ್ರ ಲಾಕ್, ಮತ್ತೊಂದು ಕಡೆಯಲ್ಲಿ ದದ್ದಲ್ ಎಸ್ಕೇಪ್. ಇದು ಕಾಂಗ್ರೆಸ್ನ ನಾಯಕರ ಸದ್ಯದ ಸ್ಟೇಟಸ್. ಇಡಿ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ನಾಗೇಂದ್ರ ಅವರನ್ನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇಬ್ಬರು ಶಾಸಕರ ವಿರುದ್ಧವಾಗಿರೋ ಗಂಭೀರ ಆರೋಪ, ನೇರವಾಗಿ ಇವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳು ಇವರಿಗೆ ಬಹಿರಂಗವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಇವರಿಬ್ಬರ PAಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇಡಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ದದ್ದಲ್ ಅವರ ಯಲಹಂಕ ನಿವಾಸಕ್ಕೆ ಬಂದಿದ್ದಾರೆ ಇಡಿ ಅಧಿಕಾರಿಗಳು, ಆದರೆ ಅವ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಮೊನ್ನೆ ಎಲ್ಲ ಕಾಂಗ್ರೆಸ್ನ ವಕ್ತಾರರು, ಕಾಂಗ್ರೆಸ್ನ ನಾಯಕರು ಸಮರ್ಥಿಸ್ಕೊಳ್ತಿದ್ದದ್ದು ಹೇಗೆ? ವಿಚಾರಣೆ ಕರೆದ್ರು, ನೋಟಿಸ್ ಕೊಟ್ಟರು SIT ಅವರು, ಸೌಜನ್ಯಕ್ಕೆ ಅನ್ನೋ ರೀತಿಯಲ್ಲಿ ಇಬ್ರು ಕೂಡ ಅಟೆಂಡ್ ಆಗಿದ್ದಾರೆ. ಇಡಿ ಅವ್ರು ಬಂದ್ರು, ದಾಳಿ ನಡೆಸಿದ್ರು. ನಾಗೇಂದ್ರ ಅವರು ಕೋಆಪರೇಟ್ ಮಾಡ್ತಿದ್ದಾರೆ, ದದ್ದಲ್ ಅವರು ಕೋಆಪರೇಟ್ ಮಾಡ್ತಿದ್ದಾರೆ. ಬೇರೆ ಪಕ್ಷದವ್ರ ತರ ನಾವು ನಾಪತ್ತೆ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಹೋಲಿಕೆ ಮಾಡಿ ಮಾತನಾಡ್ತಿದ್ರು. ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆದ್ರಲ್ಲ, ಬಟ್ ನಮ್ಮ ಪಕ್ಷದ ನಾಯಕರು ಹಾಗಾಗಿಲ್ಲ, ವಿಚಾರಣೆಯನ್ನ ಎದುರಿಸ್ತಿದ್ದಾರೆ, ತಪ್ಪು ಮಾಡಿಲ್ಲ ಅವರು, ಹಂಗಾಗಿ ಅವ್ರಿಗೆ ಯಾವುದೇ ರೀತಿ ಭಯ ಇಲ್ಲ. ಇದು ಕಾಂಗ್ರೆಸ್ನ ಸಮರ್ಥನೆ ನಿನ್ನೆವರೆಗೂ. ಆದ್ರೆ ಇವತ್ತು ಯಾವ ರೀತಿ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿದ್ರು, ತಮ್ಮ ವಿರುದ್ಧ ಅತಿ ಕೆಟ್ಟ ಪ್ರಕರಣದಲ್ಲಿ ಆರೋಪ ಕೇಳೋಕ್ ಸಿಕ್ಕಾಗ, ಇವತ್ತು ದದ್ದಲ್ ಅವರು ಕೂಡ ತಮ್ಮ ಮೇಲೆ ಹಣ ಕದ್ದಿದ್ದಾರೆ ಅನ್ನೋ ಆರೋಪ ಬಂದಾಗ ಎಸ್ಕೇಪ್. ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ ದದ್ದಲ್? ಅವ್ರ ಮನೆಯಲ್ಲಿ ಇಲ್ಲ. ಇಡಿ ಆಫೀಸರ್ಸ್ ಬಂದು ಹುಡುಕಿದಾಗ ಮನೆಯಲ್ಲಿ ಇಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ. ಎಲ್ಲಿದ್ದಾರೆ ಕಾಂಗ್ರೆಸ್ ಶಾಸಕರು? ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಇವರನ್ನ ಸಮರ್ಥಿಸ್ಕೊಂಡು ಮಾತನಾಡ್ತಾ ಇದ್ದ ಡಿಕೆ ಶಿವಕುಮಾರ್ ಅವರ, ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದ ಮುಖ್ಯಮಂತ್ರಿಗಳ,
ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಡ್ರೆಸ್ ಕೊಡ್ಬೇಕು ಇವಾಗ ಇಡಿ ಅಧಿಕಾರಿಗಳಿಗೆ, SIT ಅಧಿಕಾರಿಗಳಿಗೆ. ಅವರೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ಹೇಳಿ ತಿಳಿಸ್ಬೇಕು. ಅಥವಾ ಅಟ್ಲೀಸ್ಟ್ ಪಕ್ಷದ ಕಡೆಯಿಂದ ಬಾಯಿ ಮುಚ್ಕೊಂಡು ಎನ್ಕ್ವೈರಿನ ಅಟೆಂಡ್ ಮಾಡಿ ಅನ್ನೋ ಖಡಕ್ ಸಂದೇಶ ರವಾನೆ ಮಾಡಬೇಕು. ಸರ್ಕಾರದ ವಿರುದ್ಧವಾಗಿ ಬುಡಕಟ್ಟು ಸಮುದಾಯದ ಹಣವನ್ನ ಕದ್ದು ತಿಂದಿರುವ ಗಂಭೀರ ಆರೋಪ. ಈ ಆರೋಪದಲ್ಲಿ ಪ್ರಮುಖ ಪಾತ್ರಧಾರಿಗಳು ಅಂತ ಗುರುತಿಸ್ಕೊಳ್ತಾ ಇರುವವರು ನಾಗೇಂದ್ರ ಹಾಗೆ ದದ್ದಲ್. ಈಗ ದದ್ದಲ್ ಎಸ್ಕೇಪ್ ಆಗಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಜುಗರ. ಈ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಪಕ್ಷದ ಕಡೆಯಿಂದ ಖಡಕ್ ಸೂಚನೆ ಬರಲೇಬೇಕು. ಎನ್ಕ್ವೈರಿ ಫೇಸ್ ಮಾಡಿ ಎಸ್ಕೇಪ್ ಆಗಬೇಡಿ ಅಂತ ಹೇಳಿ ಕೊಡುತ್ತಾ ಕಾಂಗ್ರೆಸ್ ಪಕ್ಷ ಸೂಚನೆ? ಕಾದ್ ನೋಡೋಣ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ. ಸುನಿಲ್, ಎಸ್ಕೇಪ್ ಆಗ್ಬಿಟ್ರು ಒಂದು ಮಾತ್ರಕ್ಕೆ ಬಿಟ್ಟುಬಿಡೋಷ್ಟು ಸುಲಭವಾಗಿದೆಯಾ ಈ ಪ್ರಕರಣ? ಹುಡುಕೋ ಪ್ರಯತ್ನ ಮಾಡ್ತಾರಾ ಇಡಿ ಅವರು? ಮುಂದೆ ಹೆಂಗಿರುತ್ತೆ ಪ್ರಾಸೆಸ್ ಇದು? ಎಸ್ ಸ್ಮಿತಾ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಂಥ ಇಡಿ ಅಧಿಕಾರಿಗಳು ಇವತ್ತು ಕೂಡ ದದ್ದಲ್ ಅವ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಮನೆಗೆ ಹೋಗಿದ್ರು. ಆದರೆ ಅವರು ಮನೆಯಲ್ಲಿ ಇಲ್ಲ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿತ್ತು. ಇದಾದ ನಂತರ LHಗೂ ಹೋಗಿ ಅಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಜೊತೆಗೆ ಅವರ ಫೋನ್ ನಂಬರ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅವರು ಇನ್ನೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಇಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈಗ ಇತ್ತೀಚೆಗಷ್ಟೇ SIT ಕೂಡ ನೋಟಿಸ್ನ ನೀಡಿತ್ತು, ಇಬ್ಬರನ್ನು ಕೂಡ ವಿಚಾರಣೆ ಕರೆಸಿತ್ತು. ಈ ತನಿಖೆಯಲ್ಲಿ ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ, ಸ್ಥಳೀಯ ಪೊಲೀಸರು ಅಂದರೆ ಪೊಲೀಸರು ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಒಬ್ಬ ಆರೋಪಿಯನ್ನು ಕರ್ಕೊಂಡ್ಬಂದರೆ ಆ ಆರೋಪಿ ಮೇಲೆ ಅವ್ರು ಏನು ಆರೋಪವನ್ನು ಮಾಡ್ತಾರೆ ಅದನ್ನು ಪ್ರೂವ್ ಮಾಡುವಂಥ ಜವಾಬ್ದಾರಿ ಪೊಲೀಸರ ಮೇಲೆ ಇರುತ್ತೆ. ಎಸ್, ಇವರು ಇಂಥ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥನ್ನು ಪ್ರೂವ್ ಮಾಡೋದಕ್ಕೆ ಎವಿಡೆನ್ಸ್ ಸಹಿತ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಆದರೆ ಇಡಿ ತನಿಖೆಯಲ್ಲಿ ಆ ರೀತಿ ಇರಲ್ಲ. ಒಬ್ಬ ಆರೋಪಿಯನ್ನು ಕರ್ಕೊಂಡ್ಬಂದು ಆತನ ಮೇಲೆ ಈ ರೀತಿ ಅಲಿಗೇಷನ್ ಇದೆ ಅಂತ ಹೇಳಿದರೆ ತಾನು ಇದರಲ್ಲಿ ಭಾಗಿ ಆಗಿಲ್ಲ ಅನ್ನುವಂಥನ್ನು ಪ್ರೂವ್ ಮಾಡುವಂಥ ಜವಾಬ್ದಾರಿ ಆರೋಪಿಯ ಮೇಲಿರುತ್ತೆ. ಸೊ ಈಗ ಸಂಕಷ್ಟ ಆಗ್ತಿರುವಂಥದ್ದು ನಾಗೇಂದ್ರಗೂ ಇದೇ ಸಮಸ್ಯೆ ಆಗ್ತಿರುವಂಥದ್ದು. ನಾಗೇಂದ್ರ ವಿರುದ್ಧ ಹವಾಲಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಇರುವಂಥದ್ದು. ತಾನು ಈ ಕೃತ್ಯದಲ್ಲಿ ಎಲ್ಲೂ ಕೂಡ ಭಾಗಿ ಆಗಿಲ್ಲ ಅನ್ನುವಂಥನ್ನು ಪ್ರೂವ್ ಮಾಡಬೇಕಾಗಿರುವಂಥ ಜವಾಬ್ದಾರಿ ನಾಗೇಂದ್ರಂಗಿದೆ. ಅದೇ ರೀತಿಯಲ್ಲಿ ದದ್ದಲ್ಗೂ ಕೂಡ ಕಳೆದ 2 ದಿನಗಳ ವಿಚಾರಣೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಇಡಿ ಅಧಿಕಾರಿಗಳು ಕೇಳಿದ್ದಾರೆ, ಹಲವಾರು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಜೊತೆಗೆ ದದ್ದಲ್ ಅವರ ಆಪ್ತ ಸಹಾಯಕ ಕೂಡ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದ್ದಾವೆ. ಸೊ ಇವತ್ತು ಒಂದು ವೇಳೆ ಮತ್ತೆ ಇಡಿ ತನಿಖೆಗೆ ಹೋದರೆ ಅರೆಸ್ಟ್ ಆಗುವ ಭೀತಿಯಲ್ಲಿ ಇದ್ದಂತಹ ದದ್ದಲ್ ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಇದೇ ಒಂದು ಕಾರಣದಿಂದಾಗಿ ದದ್ದಲ್ ಅವ್ರನ್ನ ಮತ್ತೆ ಇಡಿ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸೋದಕ್ಕೆ ಇಡಿ ಅಧಿಕಾರಿಗಳು ಎಲ್ಲ ಕಡೆಯಲ್ಲಿ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಆದರೆ ಈವರೆಗೂ ಕೂಡ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂಥದ್ದು ಮಾಹಿತಿ ಲಭ್ಯವಾಗಿರುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ನೋಡಿ, ಈಗ ಒಂದು ಕಡೆ ದದ್ದಲ್ ನಾಪತ್ತೆ, ಇಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಿದ್ದಾರೆ. ಆದರೆ ಈ ಮತ್ತೊಂದು ಕಡೆಯಲ್ಲಿ ನಾಗೇಂದ್ರನನ್ನ ಲಾಕ್ ಮಾಡಿಕೊಂಡಿರುವಂಥ ಇಡಿ ಅಧಿಕಾರಿಗಳು ನಿವಾಸದಿಂದ ನೇರವಾಗಿ ಕಚೇರಿಗೆ ಕರೆದುಕೊಂಡು ಬಂದು ಈಗ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಶಾಕ್ ಮೇಲೆ ಶಾಕ್ ಮಾಜಿ ಸಚಿವ ನಾಗೇಂದ್ರಗೆ ಊಹೆ ಮಾಡಿರಲಿಲ್ಲ.